ಸಮವಸ್ತ್ರ ಧರಿಸಿಲ್ಲ ಹಾಗೂ ಹೇರ್ ಕಟಿಂಗ್ ಸರಿ ಇಲ್ಲ ಎಂಬ ಕಾರಣಕ್ಕೆ ಕಾಲೇಜು ವಿದ್ಯಾರ್ಥಿಯನ್ನ ಕಾಲೇಜಿನ ಸಿಬ್ಬಂದಿ ಹಲ್ಲೆ ನಡೆಸಿದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಡಿಕೇರಿ ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ವಿದ್ಯಾರ್ಥಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾನೆ. ಶನಿವಾರ ಸಂತೆ ಗ್ರಾಮದಲ್ಲಿರುವಂತಹ ಭಾರತೀಯ ವಿದ್ಯಾಸಂಸ್ಥೆಯ ಪ್ರಥಮ ದರ್ಜೆ ಕಾಲೇಜಿನ ದ್ವಿತೀಯ ಬಿಕಾಂ ವಿದ್ಯಾರ್ಥಿ ಮನೋಜ್ ಕಾಲೇಜಿಗೆ ಸಮವಸ್ತ್ರ ಧರಿಸದೆ ಬಂದ ಕಾರಣ ಪ್ರಾಂಶುಪಾಲ ಉಮಾಶಂಕರ್ ಅವರು ಆತನನ್ನ ಹೊರಗೆ ಕಳುಹಿಸಿದ್ದಾರೆ. ಈ ಸಂದರ್ಭ ಇತರೆ 5 ಸಿಬ್ಬಂದಿ ತರಗತಿ ಕೊಠಡಿಯಲ್ಲಿ ದೈಹಿಕವಾಗಿ ಥಳಿಸಿದ್ದಾರೆ ಅಂತ ಮನೋಜ್ ಆರೋಪಿಸಿದ್ದಾರೆ. ಹಲ್ಲೆಗೊಳಗಾದಂತಹ ಮನೋಜ್ಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕರ ವಿರುದ್ಧ ದೂರನ್ನು ನೀಡಿದ್ದಾರೆ. ಪ್ರಾಂಶುಪಾಲ ಉಮಾಶಂಕರ್ ಸೇರಿದಂತೆ ಉಪನ್ಯಾಸಕರಾದ ಮೋಹನ್, ಹರೀಶ್, ಪುನೀತ್ ಗಾಂಧಿ, ಕುಮಾರಸ್ವಾಮಿ ಎಂಬುವವರ ಮೇಲೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಕಾಲೇಜಿಗೆ ಎಣ್ಣೆ ಅಂತೆ ಯೂನಿಫಾರ್ಮ್ ಹಾಕದೆ ಕಲರ್ ಡ್ರೆಸ್ಸಲ್ಲಿ ಬಂದೆ. ಇದನ್ನು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಳ್ಳೋಕ್ಕೆ ಅಂತ ಹೋದಾಗ, ನೀ ಕಾಲೇಜಿಗೆ ಬರಬೇಡ, ಯೂನಿಫಾರ್ಮ್ ಹಾಕ್ತಲೇ ನಿನ್ನ ಕಟಿಂಗ್ ಸರಿ ಇಲ್ಲ, ಹೇರ್ ಕಟ್ಟಿಂಗು ಹಂಗೆ ಅಂತ ಅಂತೇಳಿಂತವ ಮನೆಗೆ ಹೋಗು ಅಂತೇಳಿಂತ ಒಂದು ಏಟು ಹೊಡೆದ್ಬಿಟ್ಟು ಕಳಿಸಿದ್ರು. ಮತ್ತು ಕ್ಲಾಸಿಗೆ ಹೋಗಿ ಬ್ಯಾಗ್ ತರೋಣ ಅಂತೇಳಿಂತ ಕ್ಲಾಸಿಗೆ ಹೋದಾಗ ಇಲ್ಲಿ ಹೊರಗಡೆ ಕ್ಲಾಸಿಂದ ಹೊರಗಡೆ ದಾಟು ಅಂತೇಳಿಂತವ ಮೋಹನ್ ಸರ್ ಅಂತೇಳಿಂತ ಒಬ್ಬರು ಬಂದು ನನ್ನನ್ನು ಕ್ಲಾಸಿಂದ ಹೊರಗಡೆ ಕೆಳೆದ್ಬಿಟ್ಟು ಹೊಡೆಯೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದರು. ನಾವು ಯಾಕೆ ಹೊಡಿತಿದ್ದೀರ ಅಂತ ಕೇಳೋ ಹೊತ್ತಿಗೆ ಮತ್ತು ಉಳ್ದ ಇನ್ನು 3 ಜನ ಎಕ್ಸ್ಟ್ರಾ ಲೆಕ್ಚರ್ಸ್ಗಳು ಬಂದು ಸರಿಯಾಗಿ ಹೊಡಿತಾರೆ. ಅದಾದಮೇಲೆ ಪಕ್ಕದಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಬಂದು